ಜನುಮದ ಗೆಳತಿ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಗುವಾಗ ನಕ್ಕು, ಅಳುವಾಗ ಅತ್ತು, ಮುಗಿದಿತ್ತು ಅರ್ಧ ದಾರಿ. KS ನರಸಿಂಹಸ್ವಾಮಿಯವರ ಈ ಸೊಗಸಾದ ಸಾಲುಗಳಲ್ಲಿ ಅದೆಂಥ ಫಿಲಾಸಫಿ ಅಡಗಿದೆ ಅಲ್ವಾ? ನಾವು ಏನನ್ನ ಗಳಿಸಿದ್ರೂ ಏನನ್ನ ಕಳೆದುಕೊಂಡ್ರೂ ನಮಗೆ ಆತ್ಮವಿಶ್ವಾಸ ತುಂಬೋದೇ ಪ್ರೀತಿ. ಪ್ರೀತಿಯ ತೊಟ್ಟಿಲು ತೂಗುವ ಆ ಒಲವಿನ ಒಡತಿ. ಅಂತಹ ಅಪರೂಪದ ಜೋಡಿ ಹಕ್ಕಿಗಳ ಕಥೆಯೇ ಈ ನಮ್ಮ ಜನುಮದ ಗೆಳತಿ. ಜನುಮದ ಗೆಳತಿ. ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಸದಾ ಮುಖ್ಯಮಂತ್ರಿಯಾಗಿ ರಾರಾಜಿಸುವ ವ್ಯಕ್ತಿ. ಅವರು ಯಾವತ್ತೂ ಕೂಡ ಮಾಜಿ ಅಂತ ಕರೆಸಿಕೊಳ್ಳೋದೇ ಇಲ್ಲ. ಸಿನಿಮಾಗಳಲ್ಲಿ ಖಳನಾಯಕರಾಗಿ ಕಾಣಿಸ್ಕೊಂಡು ಜನರಿಂದ ಹಿಡಿ ಶಾಪ ಹಾಕಿಸ್ಕೊಳ್ತಾ ಇದ್ರೆ, ನಿಜ ಜೀವನದಲ್ಲಿ ಅವರು ಚಂದ್ರನಷ್ಟೇ ಶುಭ್ರ ಮತ್ತು ಶಾಂತ ಸ್ವಭಾವದವರು. ಆ ಚಂದ್ರನ ಹೃದಯದಲ್ಲಿ ಚಿತ್ತಾರ ಬರೆದ ಹಳ್ಳಿಯ ಮುಗ್ಧ ಹುಡುಗಿಯ ಹೆಸರು ಪದ್ಮ. ಇದು ಮುಖ್ಯಮಂತ್ರಿ ಚಂದ್ರು ಹಾಗೂ ಪದ್ಮ ಅನ್ನೋ ಜೋಡಿ ಹಕ್ಕಿಗಳ ಕಥೆ. I love you. ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೆಲಮಂಗಲ ತಾಲೂಕಿನ ಹೊನ್ನಸಂದ್ರ ಗ್ರಾಮದಲ್ಲಿ ನಮ್ಮ ತಾತನ ಹೆಸರು ನರಸಿಂಹಗೌಡ ಅಂತ. ಯಾಕೆ ಬಂತೋ ಗೌಡ ಗೊತ್ತಿಲ್ಲ ಹೆಸರು. ಅವರ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ನಾನು ಒಬ್ಬ. ನಮ್ಮ ತಂದೆಯವ್ರು 3 ಜನ ಅಣ್ಣ ತಮ್ಮದಿರು. ನಮ್ಮ ತಂದೆ ಹೆಸರು ನರಸಿಂಹಯ್ಯ, ತಾಯಿ ತಿಮ್ಮಮ್ಮ. ಅವರಿಗೆ 5 ಜನ ಮಕ್ಕಳು. ಅದರೊಳಗೆ 6 ಜನ ಅನ್ಕೊತೀನಿ. ನಾನು ಇನ್ನೊಬ್ಬ ಸಾಕು ಮಗಳು ಥರನೂ ನಮ್ಮನೆ ಎದುರುಗಡೆ ಹುಡುಗಿನೂ ನಮ್ಮನೆಯಲ್ಲೇ ಬೆಳೆದಿದ್ದರಿಂದ 5 ಜನ ಅಕ್ಕ ತಂಗಿದಿರು ನನಗೆ. ಒಬ್ಬನೇ ನಾನು. ಆಮೇಲೆ ಪ್ರೈಮರಿ ಸ್ಕೂಲು ಸರ್ಕಾರಿ ಶಾಲೆ, ಹೈಸ್ಕೂಲು ಸರ್ಕಾರಿ ಶಾಲೆ, ಕಾಲೇಜು ಸರ್ಕಾರಿ ಶಾಲೆ, LLB ಲಾ ಮಾಡೋಕ್ಕೆ ಹೋದೆ ಸರ್ಕಾರಿ ಶಾಲೆ. ಆಮೇಲೆ ಸರ್ಕಾರದ ಕೆಲಸ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಸುಮಾರಾಗಿ ಓದ್ತಿದ್ದು. ಅಂದರೆ 30-40 ಮಾರ್ಕ್ಸ್ನಲ್ಲೇ ತಗೊಂಡು ಪಾಸ್ ಆಗ್ತಕ್ಕಂಥದ್ದು. ಕನ್ನಡ ಮಾಧ್ಯಮದಲ್ಲೇ ಓದಂಥವ್ರು. ಇಂಗ್ಲೀಷು ಕಠಿಣವಾದಂಥ ಪರಿಸ್ಥಿತಿ ನಮಗೆ ಅವಾಗ. ಆಕಸ್ಮಿಕವಾಗಿ ರಂಗಭೂಮಿಗೆ ಹೋಗಿ, ಆಕಸ್ಮಿಕವಾಗಿ ಸಿನಿಮಾ ಜಗತ್ತಿಗೆ ಹೋಗಿ, ಆಕಸ್ಮಿಕವಾಗಿ ರಾಜಕೀಯಕ್ಕೆ ಹೋಗಿ, ಆಕಸ್ಮಿಕವಾಗಿ ಕನ್ನಡ ಹೋರಾಟಕ್ಕೆ ಇಳಿದು ಈಗ ನೀವು ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ಆಗಿದ್ದೀನಿ. ಆದರೆ ನಮ್ಮೂರಿನಲ್ಲಿ ವರ್ಷಕ್ಕೆ ಹಬ್ಬದ ಯಾವುದೋ ಊರ ಹಬ್ಬ ಇಂಥವೆಲ್ಲ ಆಗ್ತಿತ್ತು, ವರ್ಷಕ್ಕೆ 2. ಆವಾಗ ಒಂದು ನಾಟಕ ಆಡಿಸ್ತಕ್ಕಂಥದ್ದು ನಮ್ಮ ತಾತ ಅವ್ರಿಗೆ ಅಭ್ಯಾಸ ಇತ್ತು. ಭಾಳ ಪ್ರಮುಖವಾದ ಮನೆತನದಲ್ಲಿರೋದ್ರಿಂದ ನಾವು ಅಲ್ಲಿ ಹೋಗ್ತಿದ್ದಾಗ ನನ್ನ ಪಾತ್ರ ಮಾಡಿ ಅಂತ ಸಣ್ಣ ಹುಡುಗರಲ್ಲಿ ಮಾಡಿಸೋರು. ಕಾಲೇಜ್ ಡೇಸಿಗೆ ಬಂದಾಗ ಖುಷಿಗೆ ಕಾಲೇಜಿನಲ್ಲಿ ಒಂದು ನಾಟಕ ಮಾಡಿದ್ದು ನಾನು ರಿಚರ್ಡು, ರಾಜೇಂದ್ರ ಬಾಬು ಸಿನಿಮಾ ಅವರೆಲ್ಲ ಕ್ಲಾಸ್ಮೇಟ್ಸು. ಹಾಗೆ ಶುರುವಾಗಿದ್ದು. ಅಂದರೆ ಏನೂ ಉದ್ಯೋಗ ಇಲ್ಲದೆ ಇದ್ದಾಗ ಈ ಉದ್ಯೋಗಕ್ಕೆ ಕೈ ಹಾಕಿದ್ದು ಸುಮ್ಮನೆ ಹಂಗೆ ಬೆಳ್ಕೊಂಡು ಕಾಲ ಕಳೀತು. ಖರ್ಚಿಗಿಲ್ವಿರಲಿಲ್ಲ. ಹಾಗಾಗಿ ನಟನಾಗಿದ್ದು ನಾನು. ಲೇಖನಿ ಹೆಸರು ಹೇಳಿದ್ರೇನ್ರಿ? ಹಣ ಒಂದಿದ್ರೆ ನಿಮ್ಮಂತವ್ರು ಬರೆದ ಲೇಖನವನ್ನು ಎಷ್ಟು ಬೇಕಾದ್ರೂ ಕೊಂಡ್ಕೊಂಡು ತಿಪ್ಪೆಗೆ ಎಸಿಬಹುದು. ನಾನು ನಗರದಲ್ಲಿದ್ದರೂ ಕೂಡ ಇವರಿದ್ದಿದ್ದು ಒಂದು ಊರು, ಹಳ್ಳಿ, ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕಡವಿಗೆರೆ ಅನ್ನೋ ಊರಿನಲ್ಲಿದ್ದಿದ್ದು. ಸಂಪ್ರದಾಯಬದ್ಧವಾಗಿ ನಮ್ಮ ಮನೆಯವರು ಅವ್ರ ಮನೆಯವರು ನೋಡಿ ಒಪ್ಪಂದ ಮಾಡಿಕೊಂಡು ಅದೇ ಥರ ಪದ್ಧತಿಯಲ್ಲೇ ಶಾಸ್ತ್ರೋಕ್ತವಾಗಿ ಅವ್ರ ಊರಿನಲ್ಲೇ ಸರಳವಾಗಿ ಭಾಳ ವಿಜೃಂಭಣೆ ಇಲ್ಲದೆ ಮದುವೆ ಮಾಡ್ಕೊಂಡಿತ್ತು. ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಆವಾಗ ನಮ್ಮ ಜನಾಂಗದಲ್ಲಿ ಇವರೊಬ್ಬರೇ ನಟರಿದ್ದಿದ್ದು, ಅಂದರೆ ಸಿನಿಮಾ ನಟರು. ಸುಮ್ಮನೆ ರೇಗ್ಸೋಕ್ಕೆಲ್ಲ ನೋಡೋಕ್ಕೆ ನಮ್ಮ ಮನೆಯವ್ರು ಯಾರೋ ಸಂಬಂಧಿಕರು ನೋಡೋಕೆ ಬಿಡು ನಾನು ಮಾಡ್ಕೊತೀನಿ, ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾನು ಸಿನಿಮಾದಲ್ಲಿ ಮಾಡಬೇಕು ಅಂತ ತುಂಬ ಖುಷಿ ಇತ್ತು ಅವಾಗ. ನಾನು ಸಿನಿಮಾದಲ್ಲಿ ಮಾಡಬೇಕು ನಂಗೆ ಇಷ್ಟ ಇತ್ತು.
ಒಂದ್ಸಲಿ ನನಗೆ ಈ ರೂಪದರ್ಶಿಯರು ಅಂತ ಅಂದ್ಬಿಟ್ಟು ಏನೋ ಒಂದು ಸ್ಪರ್ಧೆ ಇತ್ತು. ಅದರಲ್ಲಿ ಸೆಲೆಕ್ಟ್ ಆದೆ. ಜಿಲ್ಲೆಗೆ ಹೋಗಬೇಕಾಗಿತ್ತು, ಅಲ್ಲಿಗೆ ಕಳಿಸ್ಲಿಲ್ಲ. ಎಲ್ಲದರಲ್ಲೂ ಒಂಥರ ಕುಂಠಿತವಾಗ್ತಾ ಇತ್ತು. ಆವಾಗ ನನಗೆ ಸಿನಿಮಾದವರು ಅಂದರೆ ತುಂಬ ಖುಷಿಯಾಗಿತ್ತು. ಅಂದರೆ ಅವರು ಪಾತ್ರ ಮಾಡೋಕ್ಕೆ ನಮ್ಮೂರ ಪಕ್ಕನೇ ಬಂದಿದ್ದರು. ಆಗ ನಾನು ನೋಡಿರಲಿಲ್ಲ. ಅದೇನು ಸಂಪ್ರದಾಯದ ಪ್ರಕಾರ ನಮ್ಮನೆಗೆ ಗೊತ್ತಾಯಿತು. ನಮ್ಮ ತಂದೆ ತಾಯಿ ಎಲ್ಲನೂ ನೋಡಿ ನಮ್ಮ ಭಾವ ಅವರೊಬ್ಬರಿದ್ದರು, ನಮ್ಮ ಅಕ್ಕ ಅವ್ರ ಯಜಮಾನರು ಹನುಮಪ್ಪ ಅಂತ, ಶಾಂತ ಅವರ ಯಜಮಾನರು. ಅವ್ರನ್ನ ಮತ್ತು ಡಾಕ್ಟರ್ ರಾಜಾರಾಮ್ ನನ್ನ ಜೊತೆಗಾರ. ಆಗ ಅವರು ಎಲ್ಲ 3 ಜನ ನೋಡ್ಕೊಂಬರೋದಕ್ಕೆ ಅಂತ ಇನ್ನೊಬ್ಬರು ಉಗ್ರೇಗೌಡರು ಅಂತ ನಮ್ಮ ಭಾವ ಅವರು, ಅಂದರೆ ನನ್ನ ತಂಗಿನ ಕೊಟ್ಟಿದ್ದು ಊರಿನವ್ರು, ಅವ್ರ ಸಂಬಂಧಿಕರಿಗೆ. ಅದು ಮಾಮೂಲಿ ಕರ್ಕೊಂಡು ಹೋಗ್ತಾರಲ್ಲ, ಹಿಂಗೆ ಪರಿಚಯ ಇರೋರು ಕರ್ಕೊಂಡು ಹೋದ್ರು ಹಳ್ಳಿಗೆ ಹೋಗು. ಅವಳು ಏನು ಕಾರಲ್ಲೇನು ಹೋಗಲಿಲ್ಲ, ನಾವು ಬಸ್ನಲ್ಲೇ ಹೋಗಿ ಸಿನಿಮಾ ನಟ ಆಗಿದ್ದೆ ಅಷ್ಟೊತ್ತಿಗೆ. ಅಲ್ಲೇ ಇನ್ನೂ ಚಕ್ರವ್ಯೂಹ ರಿಲೀಸ್ ಆಗಿರಲಿಲ್ಲ. ಅಷ್ಟೊತ್ತಿ ಸಿಂಹಾಸನ ಇವೆಲ್ಲ ಮಾಡಿದ್ದೆ. ರಂಗಭೂಮಿನ ಹೆಸರು ಮಾಡಿಬಿಟ್ಟಿದ್ದೆ, ಮುಖ್ಯಮಂತ್ರಿ ನಾಟಕ 80ರಲ್ಲೇ ಮಾಡಿದ್ದೆ ನಾನು. ಆಗ ಈ ಹುಡುಗಿನ ನೋಡಿದಾಗ ತುಂಬ ಹೆಳಸು ಮುಖ ಇತ್ತು. ಅಂದರೆ ಚಿಕ್ಕ ವಯಸ್ಸು, 19 ವರ್ಷ. ಸರಿಯಾಗಿ ಗಮನಿಸೋಕ್ಕಾಗಿರಲಿಲ್ಲ, ಅಥವಾ ಅವ್ರು ನೋಡಿದ್ರು ನನಗೆ ಗೊತ್ತಿಲ್ಲ. ಅವ ನನಗಿನ್ನೂ ಕೂದಲೆಲ್ಲ ಜೋರಾಗಿತ್ತು. ಅದಾದ ಮೇಲೆ ಒಪ್ಪಂದ ವಿಚಾರ ಬಂದಾಗ ಆಚೆ ಬಂದ ಮೇಲೆ ರಾಜಾರಾಮ್ ಜೊತೆ ಹೇಳಿ ಕಳಿಸ್ತೆ, ನನ್ನ ವಯಸ್ಸು ಇಷ್ಟಿದೆ, ಆ ಹುಡುಗಿ ಚಿಕ್ಕದು ಕಂಡಂಗೆ ಕಾಣುತ್ತೆ, ಚೆನ್ನಾಗಿದೆ, ನನಗೆ ಮದುವೆ ಆಗಕ್ಕೆ ಆಸಕ್ತಿ ಅನ್ನೋದೆ, ಆದರೆ ಬಲವಂತವಾಗಿ ಏನಾದರೂ ಮದುವೆ ಮಾಡಿಸ್ಬಿಟ್ಟವು ಬೇಡ ಅಂತ ಹೇಳಿ ಪರದೆ ತೆಗೆದವೆಲ್ಲ ಧಾರೆ ಮುಹೂರ್ತ. ಆಗಲೇ ಮುಖ ಅಂತ ಸರಿಯಾಗಿ ನೋಡಿದ್ದು ನಾನು. ಅದು ಕೂಡ ನೀವು ನೋಡಿಬಿಟ್ರೆ ಸಂತೋಷ ಆಗುತ್ತೆ. ನಾನು ನೋಡಿದ್ದು ಊಟಕ್ಕೆ ಕೂತ್ಕೊಂಡಾಗ, ರಾತ್ರಿ ಊಟಕ್ಕೆ ಕೂತ್ಕೊಂಡಿದ್ವಿ. ಅವರು ಬಂದು ಕೂತ್ಕೊಂಡ್ಬಿಟ್ರು. ಅಲ್ಲೆಲ್ಲ ತರಲೆ ಮಾಡ್ತಾಯಿದ್ರು, ಏನು ಎಲ್ಲರನ್ನೂ ರೇಗಿಸ್ಕೊಂಡು ನಕ್ಕೊಂಡು. ಆಮೇಲೆ ಶ್ರೀನಿವಾಸ್ ಮೇಷ್ಟ್ರು ಅಂತ ಇದ್ದಾರೆ, ಅವ್ರ ಪಕ್ಕದಲ್ಲಿ ಊಟಕ್ಕೆ ಕೂತಿದ್ರು. ಅವ್ರು ಹೇಳಿದ್ರು, ಹುಡುಗಿ ಕೂತಿದೆ ನೋಡು, ಅಲ್ಲಿ ಹುಡುಗಿ ಕೂತಿದೆ ನೋಡು ಅಂತ. ನಮ್ಮನೇಲೆಲ್ಲ ಕರಿತಾಯಿದ್ರು ಊಟಕ್ಕೆ. ಊಟಕ್ಕೆ ಕೂತ್ಕೊಬಿಡವ್ವ, ಹುಡುಗ ಕೂತಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಬಿಡಲಿಲ್ಲ, ಹೇಗೆ ಕೂತ್ಕೊ ಪರವಾಗಿಲ್ಲ ಅಂತ ಕೂಡಿಸ್ಕೊಂಡ್ರು. ಆ ಮಧ್ಯದಲ್ಲಿ ಸಿನಿಮಾ ರಿಲೀಸ್ ಆಯಿತು. ಅದು ದೊಡ್ಡ ಹಿಟ್ಟಾಯ್ತು. ಅವಾಗ ಶುರುವಿನಲ್ಲೇ ಸುದ್ದಿ ಆಯಿತು. ನನ್ನ ಹೆಸರು ಭಾಳ ಪಾಪ್ಯುಲರ್ ಆಯಿತು. ಇದಕ್ಕಿದ್ದಾಗ 6-7 ಪಿಕ್ಚರು ನೋಡಿ. ಅದು ಯೋಗ ನಿಜನ ನಂಬೋದು. ಮದುವೆ ಆದಮೇಲೆ 5-6 ಪಿಕ್ಚರಿಗೆ ಬುಕ್ ಆದೆ. ಆಫೀಸ್ಗೆ ಹೋಗೋದು ನಿಂತೋಯ್ತು. ಆಮೇಲೆ ಇವರು ಬಂದ ಮೇಲೆ ಸಂಪೂರ್ಣ ಬದಲಾವಣೆ ಆಯಿತು. ಆರ್ಥಿಕ ಭದ್ರತೆ ಜಾಸ್ತಿ ಆಯಿತು. ಆಮೇಲೆ ಅವರು ಸಿನಿಮಾ, ರಾಜಕೀಯ, TV, ಪ್ರೊಡ್ಯೂಸರು, ರಂಗಭೂಮಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ನಾನೇನು ಅಡ್ಡಿ ಮಾಡಿಲ್ಲ. ಮುಖ್ಯಮಂತ್ರಿ ಚಂದ್ರು ಹಾಗೂ ಪದ್ಮ ಅನ್ನೋ ಜೋಡಿ ಹಕ್ಕಿಗಳ ಕಥೆ ಇನ್ನೂ ಹೇಳೋದು ಬಾಕಿ ಇದೆ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್. ಜನುಮ